ಕರಾವಳಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನೊಂದು ಪತ್ರೊಡೆಯಿಂದ ಹೆಚ್ಚಾಗಿ ನೀವು ಕಾವಲಿಯಲ್ಲಿ ಇಡೋದೆಲ್ಲ ನೋಡಿ ಇಡ್ತೀರಾ. ಇವತ್ತು ನಾನು ಪತ್ರೊಡೆಯಿಂದ ಒಂದು ಮೊಸರು ಬಜ್ಜಿ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತೇನೆ. ಇದು ಸ್ವಲ್ಪ ರೇರೆ, ಅಂದರೆ ಹೆಚ್ಚಾಗಿ ಯಾರಿಗೂ ಗೊತ್ತಿರಲ್ಲ ಈ ಐಟಮ್ ಹೇಗೆ ಮಾಡೋದಂತ ಹೇಳಿ. ಹಾಗಾದರೆ ಈ ಸ್ಪೆಷಲ್ ರೆಸಿಪಿಯನ್ನು ಹೇಗೆ ಮಾಡೋದಂತೇಳಿ ನೋಡುವಲ್ಲ ಫ್ರೆಂಡ್ಸ್. ನಾನು ಆಶಾ ಉಡುಪ ಕಟ್ಲಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪತ್ರೊಡೆ ಮಾಡಲಿಕ್ಕೆ ಎಂತೆಲ್ಲ ಐಟಮ್ಸ್ ಬೇಕಂತೇಳಿ ನೋಡುವ. 4 ಚಮಚ ಕೊತ್ತಂಬರಿ ತಗೊಂಡಿದ್ದೀನಿ ನಾನು, ಒಂದು ದೊಡ್ಡ ಚಮಚದಲ್ಲಿ ತಗೊಳ್ಳಿದ್ದು 4 ಚಮಚ. 2 ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ, 2 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ಮೆಂತೆ, 2 ಚಮಚದಷ್ಟು ಕಡಲೆಬೇಳೆ, 1 ಚಮಚ ಅರಶಿನ, ಒಂದು 10 ರಿಂದ 12 ಉದ್ದ ಮೆಣಸು ತಗೊಂಡಿದ್ದೀನಿ. ಅದರ ಜೊತೆ ಒಂದು 8 ಗುಂಡು ಮೆಣಸು ತಗೊಂಡಿದ್ದೀನಿ. ಇದು ಖಾರಕ್ಕೆ ನನಗೆ, ಆದರೆ ಉದ್ದ ಮೆಣಸು ಹಾಕಿದರೆ ಅಷ್ಟು ಖಾರ ಬರೋದಿಲ್ಲಲ್ಲ, ಹಾಗಾಗಿ ಗುಂಡು ಮೆಣಸು ತಗೊಂಡಿದ್ದೀನಿ 8. ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು. ಇದನ್ನು ನಮಗೆ ಪತ್ರೊಡೆ ಖಡಕ್ಕಾಗಿರ್ಬೇಕು, ಅದಕ್ಕೆ ಖಾರ ಮತ್ತು ಹುಳಿ ಜಾಸ್ತಿ ಹಾಕ್ತೇವೆ ನಾವು. 1 ಕಡಿ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ, ಒಂದು ದೊಡ್ಡ ಕಪ್ ಆಗುವಷ್ಟು ಇರಬೇಕು. ಚಿಕ್ಕದಾದರೆ ಇಡೀ ತೆಂಗಿನಕಾಯಿ ತಗೊಳ್ಳಿ, ನಾನು ದೊಡ್ಡದು ತಗೊಂಡಿದ್ದರಿಂದ ಅರ್ಧ ತಗೊಂಡಿದ್ದೀನಿ, ಅರ್ಧ ಕಡಿ ತೆಂಗಿನಕಾಯಿ. 1 ಚಿಮಟಿಯಷ್ಟು ಇಂಗು ತಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. 3 ಲೋಟದಷ್ಟು ದೋಸೆ ಅಕ್ಕಿನ ನಾನು ಒಂದು 3 ರಿಂದ 4 ಗಂಟೆ ನೆನೆಸಿಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಬೇಕಾದರೆ ಊಟ ಮಾಡುವ ಅಕ್ಕಿ ತಗೋಬೋದು, ಅಥವಾ ರೇಷನ್ ಅಕ್ಕಿ ಕೂಡ ತಗೋಬೋದು. ಇದೊಂದು 3 ರಿಂದ 4 ಗಂಟೆ ನೆನೆಸಿಡಬೇಕು. ನೋಡಿ, ಕೆಸುವಿನೆಲ್ಲ ಈ ಥರದ್ದು, ಇದು ಗದ್ದೆ ಸೈಡಲ್ಲೆಲ್ಲ ಹೆಚ್ಚಾಗಿ ಇರ್ತದೆ. ಇದಂದರೆ ಸ್ವಲ್ಪ ತುರಿಸ್ತದೆ. ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ, ನೀವು ತರ್ತಿರಲ್ಲ ಇದನ್ನು, ತಂದ ಕೂಡಲೇ ಒಂದು ಬಟ್ಲಲ್ಲಿ ಹುಣಸೆಹಣ್ಣು ಅರಿಶಿನ ಹಾಕಿದ ನೀರಲ್ಲಿ ಇದನ್ನು ಅದ್ದಿ ಒಂದು 10 ನಿಮಿಷ ಅದ್ದಿ ತೆಗೆದರೆ ಇದಷ್ಟು ತುರಿಸೋದಿಲ್ಲ ನಿಮಗೆ. ಇಲ್ಲಾಂದರೆ ಸ್ವಲ್ಪ ತುರಿಸ್ತದೆ ಈ ಥರ ಇದ್ದಿದ್ದು. ಇದನ್ನು ನಾವೀಗ ಕಟ್ ಮಾಡಿ ಇದರದ್ದು ಬೆನ್ನು ಹೀಗೆ ಸ್ವಲ್ಪ ತೆಗಿಬೇಕು. ಬೆನ್ನು ತೆಗೆದು ನಾವು ಇದರ ಮೇಲೆ ಪತ್ರೊಡೆ ಹರಡಲಿಕ್ಕಿದೆ, ಪತ್ರೊಡೆಯದ್ದು ಮಸಾಲೆ ಹರಡಲಿಕ್ಕಿದೆ. ಹೀಗೆ ಉದ್ದ ಇರ್ತದಲ್ಲ, ಇದನ್ನು ಈಗ ಹೀಗೆ ಕಟ್ ಮಾಡಿ ಅದರದ್ದು ಹೀಗೆ ಬೆನ್ನಿರ್ತದಲ್ಲ, ಇದನ್ನು ನಾವು ತೆಗಿಬೇಕು. ಅಂದರೆ ಬೆನ್ನು ತೆಗೆಯುವಾಗ ಸ್ವಲ್ಪ ಎಲೆ ಹರಿದರೆ ಎಲ್ಲ ಪರವಾಗಿಲ್ಲ, ಯಾಕಂದರೆ ನಾವು ಈಗ ಪತ್ರೊಡೆ ಮಾಡಬೇಕಾದ್ರೆ ಅದರ ಮೇಲೆ ತುಂಬ ಎಲೆ ಇಡ್ತೇವೆ. ಅಡಿಗೆಲ್ಲ ಒಂದು ದೊಡ್ಡ ಎಲೆ ಇಟ್ಟು ಅದರ ಮೇಲೆ ತುಂಬ ಎಲೆ ಇರ್ತದಲ್ಲ, ಹಾಗೆ ಹರಿದ್ರೆ ಪರವಾಗಿಲ್ಲ. ಇಷ್ಟು ಇದರದ್ದು ಬೆನ್ನು ತೆಗೆದರೆ ಸಾಕು. ನೋಡಿ, ಇದರಲ್ಲಿಗೆ ಎಂತ ಇಲ್ಲ, ಎಲ್ಲ ತೆಗೆದೆ ನಾನು. ಈಗ ಇದರ ಮೇಲೆ ಇಟ್ಟು ನಾವು ಮಸಾಲೆ ಹಾಕ್ಕೊಳ್ಳಿಕ್ಕಿದೆ. ನಾವು ಫಸ್ಟಿಗೆ ಹುರಿಲಿಕ್ಕೆ ಯಾವುದೆಲ್ಲ ಬೇಕಂತೇಳಿ ಮೊದಲು ನೋಡುವ. ನಾನಾಗ ಇದು ಎಷ್ಟೆಷ್ಟು ತೊಗೋಬೇಕಂತೇಳಿ ಒಂದು ಸಲ ತೋರಿಸಿದೆ. ನಾವೀಗ ಈ ಮೆಣಸು, ಕೊತ್ತಂಬರಿ, ಉದ್ದಿನಬೇಳೆ, ಇಂಗು, ಮೆಂತೆ, ಜೀರಿಗೆ, ಕಡಲೆಬೇಳೆ, ಇಷ್ಟನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳುವ. ನಾವೀಗ ಅಷ್ಟು ಐಟಮ್ಸ್ನ ಹುರ್ಕೊಂಡಾದ ನಂತರ ಈಗ ರುಬ್ಬಿಕೊಳ್ಳಲಿಕ್ಕೆ ಯಾವುದೆಲ್ಲ ಐಟಮ್ ಬೇಕಂತೇಳಿ ನಾನು ತೋರಿಸ್ತೇನೆ. ತೆಂಗಿನಕಾಯಿ ತುರಿ, ಅರಶಿನ, ಹುಣಸೆ ಹಣ್ಣು, ಉಪ್ಪು ಮತ್ತು ಅಕ್ಕಿ, ಇಷ್ಟನ್ನು ಹಾಕಿ ನಾವು ಹುರಿದಿರ್ತೇವಲ್ಲ ಆ ಐಟಮ್ಸ್ನ, ಅದನ್ನು ಇದರ ಒಟ್ಟಿಗೆ ಹಾಕಿ ನಾವು ರುಬ್ಬಿಕೊಳ್ಬೇಕು. ಅದು ಸಣ್ಣಗೆ ರುಬ್ಬಿಕೊಳ್ಬೇಕು. ನೀರು ಹಾಕೋತಿದ್ದೀನಿ. ಇದಂದರೆ ನಾನು ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಅದರಲ್ಲಿ 1 ಲೋಟ ನೀರಿತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಹೀಗೆ ಹಾಕೋಬೇಕು. ಇದನ್ನು ಹುಣಸೆ ಹಣ್ಣು ಜಾಸ್ತಿ ಹಾಕಲಿಕ್ಕೆ, ಯಾಕಂದರೆ ಅದು ಸ್ವಲ್ಪ ತುರಿಕೆ ಬಂದರೆ ಇದ್ದಿದ್ರೆ ಸರಿ ಆಗ್ತದೆ ಅಲ್ಲಿಗೆ. ತೆಂಗಿನ ತುರಿ ಹಾಕೋತಾ ಇದ್ದೀನಿ. ಅರಶಿನ ಹಾಕುವ.
ತಕ್ಕಷ್ಟು ಉಪ್ಪು, ಕೊಂಡ ಮಿಶ್ರಣನ ಇದಕ್ಕೆ ಹಾಕುವ. ತುಂಬ ಸಣ್ಣಗೆ ನಾವು ಕಡ್ಕೋಬೇಕಂದ್ರೆ ನಾವು ಸಾಂಬಾರೆಲ್ಲ ಕಡ್ಕೋತೀವಲ್ಲ ಅಷ್ಟು ಅದಕ್ಕೆ ನಾವು ಈಗ ಕಡಿಬೇಕು. ನೀರು ನಾವು ನೋಡ್ಕೊಂಡು ಹಾಕಬೇಕು. ನೋಡಿ ಇದೀಗ ಆಗಿದೆ ನೋಡಿ, ಇಷ್ಟ ಅದಕ್ಕೆ ಬಂದರೆ ಸಾಕು. ನಾನಾಗ ಇದು ಬೆನ್ನೆಲ್ಲ ತೆಗೆದಿಟ್ಟಿದ್ನಲ್ಲ ಎಲೆನ, ಇದು ನೋಡಿ ನಾನೀಗ ಒಂದು ಇಲ್ಲಿ 25ರಿಂದ 30 ಎಲೆ ತೊಗೊಂಡಿದ್ದೇನೆ. ಮತ್ತೆ ಬೇಕಂತೇಳಿ ನಾವು ಬಂದ ನೋಡಿಕೊಂಡು ಎಷ್ಟು ಎಲೆ ಬೇಕಂತೇಳಿ ನೋಡಿ ಮಾಡಿದರೆ ಆಯಿತು. ಹೀಗೆ ಮೇಲ್ಗಡೆ ತೆಳುವಾಗಿ ಹರಡ್ಕೋಬೇಕು. ಇದು ಮೇಲೆ 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 ಇಡ್ಲಿಕ್ಕಿದೆ. ಇದರ ಮೇಲೆ ಮತ್ತೊಂದು ಎಲೆ ಇಡಬೇಕು. ಹೀಗೆ ತೆಳುವಲ್ಲಿ ಹೀಗೆ ಮಾಡಿದರೆ ಸಾಕು. ನಾವು ಲಾಸ್ಟಿಗೆ ಮಾತ್ರ, ಲಾಸ್ಟ್ ಅಂದರೆ ಇಲ್ಲಿ ನೋಡಿ ಇದು ಫಸ್ಟ್ ಎಲೆ, ಈ ಅದು ಮಾತ್ರ ದೊಡ್ಡದಿಡ್ಕೋಬೇಕು. ದೊಡ್ಡದಿಡ್ಕೊಂಡ್ರೆ ನಮಗೆ ರೋಲ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕದಿಟ್ಟರು ಪರವಾಗಿಲ್ಲ, ಯಾಕಂದರೆ ಇದರದ್ದು ನಾವು ಬಂದ ಇರ್ತದಲ್ಲ ಅದು ಕೆಳಗೆ ಬೀಳಲ್ಲ ಅಡಿಯಲ್ಲಿ ನಾವು ದೊಡ್ಡ ಎಲೆ ಇಟ್ಟರೆ. ಮೇಲ್ಗಡೆ ಬೇಕಾದರೆ ಎಷ್ಟು ಚಿಕ್ಕದು ಬೇಕಾದರೂ ಇಟ್ಕೋಬೋದು. ಕೆಳಗೆ ನಾವು ದೊಡ್ಡದೆಲ್ಲಿ ಇಟ್ಕೊಂಡ್ರೆ 4ರಿಂದ 5 ಇಟ್ಟು ಕೂಡ ನಡೀತದೆ. ಈ ಎಲೆನ ಸ್ವಲ್ಪ ಹೀಗೆ ಫಸ್ಟಿಗೆ ಮಡಿಸ್ಕೊಳ್ಳುವ. ಮಡಿಸಿಕೊಂಡಾದ ನಂತರ ಇದರ ಮೇಲೆ ಸ್ವಲ್ಪ ಬಂದ ಹೀಗೆ ಹರಡಿಕೊಳ್ಳುವ. ಮತ್ತೆ ದೊಡ್ಡ ಎಲೆನ ಸ್ವಲ್ಪ ಬೆಂಡ್ ಮಾಡು. ಇದರ ಮೇಲೆ ಸ್ವಲ್ಪ ಹೀಗೆ ಹರಡಿಕೊಳ್ಳುವ. ಈಗ ನಾವು ರೋಲ್ ಮಾಡಲಿಕ್ಕಿದೆ. ಇದು ನಮಗೆ ಎಷ್ಟು ಟೈಟ್ ಆಗ್ತದೆ ಅಷ್ಟು ರೋಲ್ ಮಾಡಬೇಕು. ಟೈಟಾಗಿ ರೋಲ್ ಮಾಡಬೇಕು. ಯಾಕೆಂದ್ರೆ ನಮಗೆ ಇಲ್ಲಾಂದರೆ ಒಳಗಡೆ ಹಾಕಿದ ಬಂದ ಹೊರಗಡೆ ಬರ್ತದೆ ನಾವು ಲೂಸಾಗಿ ರೋಲ್ ಮಾಡಿಕೊಂಡ್ರೆ. ಇಡ್ಲಿ ಪಾತ್ರ ನಾನು ನೀರು ಹಾಕಿ ಇಟ್ಟಿದ್ದೆ. ಈಗ ನಾವು ಕೆಸುವಿನ ಎಲೆಯನ್ನು ಮಸಾಲೆ ಮಾಡಿಟ್ಟಿದ್ದೇವಲ್ಲ ಅದನ್ನು ನಾವು ಇದರಲ್ಲಿ ಇಡುವ, ಬೇಯಲಿಕ್ಕೆ ಇಡುವ. ಇದೀಗ ಇನ್ನು 1 ಗಂಟೆ ಹೊತ್ತು ಬೇಯಲಿ. ನೋಡಿ ಈಗ ಒಳ್ಳೆ ಬೆಂದಿದೆ. ಅದನ್ನು ನಾನು ಕೆಳಗೆ ಇಳಿಸ್ತೇನೆ. ಇದೀಗ ಬೆಂದಿದೆ. ಇದನ್ನು ನಾವು ಮೊಸರು ಬಜ್ಜಿಗೆ ಸಣ್ಣದಾಗಿ ಹಚ್ಕೋಬೇಕು. ಇಷ್ಟಿಷ್ಟು ಸಣ್ಣದು ಸಾಕು. ಇನ್ನಿದನ್ನು ಒಗ್ಗರಣೆ ಕೊಟ್ಟ ಮೊಸರಿಗೆ ಹಾಕಲಿಕ್ಕಿದೆ. ಪತ್ರೊಡೆ ಮೊಸರು ಬಜ್ಜಿಗೆ ಎಂತೆಲ್ಲ ಐಟಮ್ಸ್ ಬೇಕಂತೇಳಿ ನೋಡುವ ಫ್ರೆಂಡ್ಸ್. ಒಗ್ಗರಣೆಗೆ 1 ಚಮಚದಷ್ಟು ತುಪ್ಪ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ತಗೊಂಡಿದ್ದೀನಿ. 1 ಬ್ಯಾಡಗಿ ಮೆಣಸು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಒಂದು ಖಾರಕ್ಕೆ 3 ಕಾಯಿ ಮೆಣಸು ತಗೊಂಡಿದ್ದೀನಿ. ಕರಿಬೇವು ನೋಡಿ ಇಲ್ಲಿ ನಾನು ತೊಳೆದು ಒಂದು 2 ಸಲ ಇಟ್ಕೊಂಡಿದ್ದೀನಿ ಇಲ್ಲಿ. ಗೋಡಂಬಿ, ಅರ್ಧ ಕಡಿ ತೆಂಗಿನಕಾಯಿಯನ್ನು ನಾನು ತುರಿದಿಟ್ಟಿದ್ದೀನಿ. ನಿಮ್ಮದು ಚಿಕ್ಕ ತೆಂಗಿನಕಾಯಿ ಆದರೆ 1 ಕಡಿ ಫುಲ್ ತಗೊಳ್ಳಿ. 1 ಚಮಚದಷ್ಟು ಸಕ್ಕರೆ ಹಾಕೋಬೇಕು. ಸ್ವಲ್ಪ ರುಚಿಗೆ ಒಳ್ಳೆಯದಾಗ್ತದೆ ಸಕ್ಕರೆ ಹಾಕಿದರೆ. ಕೊತ್ತಂಬರಿ ಸೊಪ್ಪು ಇದು ನಾವು ಲಾಸ್ಟಿಗೆ ಹಾಕಲಿಕ್ಕೆ ನಾನೊಂದಿಷ್ಟು ಒಂದು ಅರ್ಧ ಕಪ್ ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ತಗೊಂಡಿದ್ದೀನಿ. 1 ಕಪ್ಪಲ್ಲಿ ಮೊಸರು, ಸ್ವಲ್ಪ ನೆಲಗಡಲೆ ತಗೊಂಡಿದ್ದೀನಿ. ಇದು ನಾವು ಒಗ್ಗರಣೆ ಕೊಡುವಾಗ ಒಳ್ಳೆ ಟೇಸ್ಟ್ ಬರ್ತದೆ. ಈ ತೆಂಗಿನ ತುರಿಯನ್ನು ನಾವು ಸಣ್ಣಗೆ ರುಬ್ಬಿಕೊಳ್ಬೇಕು. ಮತ್ತು ಇದಕ್ಕೆ ಎಂಥದ್ದು ಹಾಕಲಿಕ್ಕಿಲ್ಲ, ಖಾಲಿ ನೀರು ಹಾಕಿ ರುಬ್ಬಿಕೊಳ್ಳೋದು ಸಣ್ಣಗೆ. ಮತ್ತು ಇದು ನಾನು ತೋರಿಸಿದ ಐಟಮ್ಸ್ ಎಲ್ಲ ಒಗ್ಗರಣೆಗೆ. ಮತ್ತು ಮೊಸರು ಲಾಸ್ಟಿಗೆ ಹಾಕಲಿಕ್ಕೆ.
ಮತ್ತು ಉಪ್ಪು ಹಾಕಲಿಕ್ಕಿಲ್ಲ ಇದಕ್ಕೆ, ಯಾಕಂದರೆ ಪತ್ರೊಡೆಯಲ್ಲಿ ನಾವು ಮಾಡಿರ್ತೇವಲ್ಲ ಅದರಲ್ಲಿ ಉಪ್ಪು ಇರ್ತದಲ್ಲ, ಹಾಗಾಗಿ ಇದಕ್ಕೆ ಹಾಕುವಾಗ ಅದನ್ನು ಪತ್ರೊಡೆಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಲಿಕ್ಕೆ, ಹಾಗೆ ಉಪ್ಪು ಹಾಕಲಿಕ್ಕಿಲ್ಲ ಸಪ್ರೇಟಾಗಿ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ಇದಕ್ಕೆ ನಾವು ರುಬ್ಬಿದ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿಕೊಳ್ಳುವ. ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈ ಮಿಶ್ರಣಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳುವ. ಈಗ 1 ಕಪ್ ಮೊಸರನ್ನು ಇದಕ್ಕೆ ಹಾಕಿಕೊಳ್ಳುವ. ಈಗ 1 ರೌಂಡ್ ಮಿಕ್ಸ್ ಮಾಡಿಕೊಳ್ಳುವ ಇದನ್ನು. ಇದಾದ ನಂತರ ಒಂದು 15 ನಿಮಿಷ ಇದು ಹಾಗೆ ಇರಬೇಕಂದ್ರೆ ಅದು ಮೊಸರು ಎಳ್ಕೋಬೇಕಲ್ಲ ಪತ್ರೊಡೆಗೆ. ಅದನ್ನು ಸರಿಯಾಗಿ ಒಂದು ಸಲ ಕಲಸಿಕೊಳ್ಳುವ. ಇದೀಗ ರೆಡಿಯಾಗಿದೆ. ಇನ್ನಿದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಲ್ಲಿಗೆ ಪತ್ರೊಡೆ ಮೊಸರು ಬಜ್ಜಿ ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪತ್ರೊಡೆಯಿಂದ ಮೊಸರು ಬಜ್ಜಿ ಹೇಗೆ ಮಾಡೋದಂತ ಹೇಳಿ. ನೀವು ಇದನ್ನು ಟ್ರೈ ಮಾಡಿ, ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇದು ಆಟಿಯಲ್ಲಿ ಮಾಡುವಂತಹ ವಿಶೇಷವಾದ ತಿಂಡಿ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ತುಂಬ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.